ಹಾಯ್ ಫ್ರೆಂಡ್ಸ್, ಇವತ್ತು ಮನೇಲಿ ಸಾಬುದಾನ ಹಪ್ಪಳ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಒಂದು kg ಇದೆ ಸಾಬುದಾನ. ಇದು ಚೆನ್ನಾಗಿ ಒಂದು 2 ಸಾರಿ ತೊಳ್ಕೊಬೇಕಿದು ಕ್ಲೀನಾಗೆ. ನೋಡಿ ಈ ಥರ ನೀಟಾಗಿ ತೊಳ್ಕೊಂಡಿದ್ದೀನಿ. ನೀರೆಲ್ಲ ಇಡಬಾರ್ದು, ಸ್ವಲ್ಪ ಒಂಚೂರು ನೋಡಿ 1.5 ಇಂಚಷ್ಟು ಇಟ್ಟರೆ ಸಾಕು. ನೀರಿದು ಚೆನ್ನಾಗಿ ನೆನಿಬೇಕಿದು, ಒಂದು 5-6 ಗಂಟೆ ನೆನಿಬೇಕು. ಇದು ನೈಟ್ ನೆನೆಸ್ತಾ ಇದ್ದೀನಿ ನಾನು. ನಾಳೆ ಬೆಳಗ್ಗೆ ನೋಡೋಣ, ಇದು ಮುಚ್ಚಿಬಿಟ್ಟು ಇಟ್ಬಿಡೋಣ. ಇದು ರಾತ್ರಿ ನೆನೆಸಿಟ್ಟಿದ್ಮೇಲೆ ನೋಡೋಣ ಬನ್ನಿ. ನೋಡಿ ಚೆನ್ನಾಗಿ ಅಳ್ಳಿದೆ ಇದು, ಚೆನ್ನಾಗೆ ನೋಡಿ 2 ಇಂಚ್ ಅಷ್ಟೇ ನೀರು ಇಟ್ಟಿದ್ದೆ ನಾನು. ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಮೇಲೆ. ನೋಡಿ ನೋಡಿ ಇಷ್ಟು ಉದುರಾಗಿರ್ಬೇಕಿದು, ಫುಲ್ ನೆಂದಿದೆ ಇದು. ಇವಾಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು. ನೋಡ್ಕೊಂಡು ಹಾಕೊಳ್ಳೋಣ ಉಪ್ಪು, ಜಾಸ್ತಿ ಉಪ್ಪು ಆಗಿಬಿಡ್ತದೆ. 2 ಸ್ಪೂನ್ ಹಾಕೊಂಡಿದ್ದೀನಿ ನಾನು. ಚೆನ್ನಾಗಿ ಕೈಲೇ ಕಲಿಸ್ಕೊಳ್ಳೋಣ. ಇದಕ್ಕೆ ನಿಮ್ಮ ಮನೇಲಿ ಕಲರ್ ಇದ್ದರೆ ಕಲರ್ ಕೂಡ ಹಾಕೋಬೋದು, ಚೆನ್ನಾಗಿರ್ತದೆ ಇದು ಕಲರ್ ಹಾಕೊಂಡ್ರೆ. ದೊಡ್ಡ ಪಾತ್ರೆಯಲ್ಲೇ ನೆನೆಸ್ಬೇಕಾಗುತ್ತೆ ಇದು. ಇದೆಲ್ಲ ಮಿಕ್ಸ್ ಆಗಿದೆ ಉಪ್ಪು. ಈಗ ಒಂದು ಸ್ವಲ್ಪ ನೀರು ಹಾಕೊಳ್ಳಿ, ಒಂದು ಅರ್ಧ ಚಂಬು ಅಷ್ಟು. ಸ್ವಲ್ಪ ಅದರಲ್ಲಿ ಹುಣಸೆಹಣ್ಣು ಹಾಕೊಳ್ಳಿ ನೀವು. ಇಡ್ಲಿ ಪಾತ್ರೆ ಕಪ್ಪಾಗಬಾರ್ದಂದ್ರೆ ಹುಣಸೆಹಣ್ಣು ಹಾಕೊಳ್ಳಿ. ನೋಡಿ ಸ್ವಲ್ಪ 1 ಇಂಚಿನಷ್ಟು. ಇವಾಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಳ್ಳೋಣ. ಸ್ವಲ್ಪ ಹಚ್ಕೊಳ್ಳಿ, ಜಾಸ್ತಿ ಎಣ್ಣೆ ಹಚ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆ ಸ್ಮೆಲ್ ಬಂದುಬಿಡ್ತದೆ 2 ತಿಂಗಳು 3 ತಿಂಗಳಾದಮೇಲೆ. ಎಲ್ಲ ಇದೇ ಥರ ಹಚ್ಕೋತೀನಿ. ಸ್ವಲ್ಪ ಈ ಥರ ತೊಗೊಂಡು ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ ರೌಂಡಾಗೆ. ನೀವು ಹೆಂಗೆ ಇಡ್ಲಿ ಹಾಕ್ತೀರಲ್ವಾ ಇದೇ ಥರನೇ ಹಾಕೋಬೇಕು. ಸ್ವಲ್ಪ ತಿಳು ಹಾಕೋಬೇಕು, ಒಂದೊಂದು ಪಕ್ಕ ಕೂತ್ಕೋಬೇಕದು. ಭಾಳ ದಪ್ಪ ಹಾಕೊಳಕ್ಕೆ ಹೋಗಬೇಡಿ, ಹಪ್ಪಳ ಏನಾಗುತ್ತೆ ದಪ್ಪ ಆಗಿಬಿಡ್ತದೆ. ರೌಂಡ ಕೈಲೇನ ಮಾಡ್ಕೊಳ್ಳೋಣ. ನೀರು ನೋಡಿ ಹಾಕೋಬೇಕು, ಜಾಸ್ತಿ ನೀರು ಇಡಬಾರ್ದು. ನೀರು ಇಟ್ಟರೆ ಏನಾಗುತ್ತೆ, ಅದು ನೀರು ಉಂಡೆ ಆಗಿಬಿಡ್ತದೆ. ಈ ಥರ ಚೆನ್ನಾಗಿ ತೆಳ್ಳಗೆ ಹಾಕೋಕೆ ಆಗಲ್ಲಂಗಿಲ್ಲ. ಇನ್ನೊಂದು ಪ್ಲೇಟ್ ಹಾಕೋ ತೋರಿಸ್ತೀನಿ ನಿಮಗೆ. ಈ ಥರ ಹಾಕೋಬೇಕು. ಇದೇ ಥರನೇ ಎಲ್ಲ ಸ್ಟ್ಯಾಂಡಿಗೆ ಹಾಕೋತೀನಿ ನಾನು. ನೋಡಿ ಎಲ್ಲ ಸ್ಟ್ಯಾಂಡಿಗೆ ಹಾಕೊಂಡಿದ್ದೀನಿ ನಾನು. ಇದು 3 ನಿಮಿಷ ಅಷ್ಟೇ ಇಡಬೇಕು ನಾವು, ಜಾಸ್ತಿ ಹೊತ್ತು ಇಡೋಕ್ಕಾಗೋದಿಲ್ಲ. ಇದು 3 ನಿಮಿಷ ಆದಮೇಲೆ ನಾವು ಬಂದ್ ಮಾಡಬೇಕಾಗುತ್ತೆ. 3 ನಿಮಿಷ ಆಗಬೇಕಿದು. ಇದು ಇಡ್ಲಿ ಸ್ಟ್ಯಾಂಡ್ ಆದ ಕೂಡಲೇ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ಆ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕೋಬೋದು ನೀವು. ಅದಾದ ಕೂಡಲೇ ಮತ್ತೆ ಇದೇ ಇಡ್ಬೋದು ನಾವು, ಗ್ಯಾಸ್ ವೇಸ್ಟ್ ಆಗೋಂಗಿಲ್ಲ. ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಒಂದೇ ಸಲ ಹಚ್ಕೊಂಬಿಡಿ ಎಣ್ಣೆ. ಜಾಸ್ತಿ ಪದೇ ಹಾಕಿದಾಗೆಲ್ಲ ಹಚ್ಕೊಳಕ್ಕೆ ಹೋಗಬೇಡಿ. ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ, ನಿಮಗೆ ದೊಡ್ಡದು ಬೇಕಾ ದೊಡ್ಡದು ಹಾಕೊಳ್ಳಿ, ಚಿಕ್ಕದು ಬೇಕಂತ ಚಿಕ್ಕದು ಹಾಕೊಳ್ಳಿ. ಥರ ರೌಂಡಾಗಿ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಮನೇಲಿ ವೇಸ್ಟ್ ಬಳೆ ಇರುತ್ತಲ್ಲ, ಆ ಬಳೆ ಇಟ್ಟರೂ ಕೂಡ 3 ಬಳೆ ಹಿಡಿಸ್ತದೆ. ಇದರಲ್ಲಿ 3 ಪಾಪಡ್ ಮಾಡ್ಕೋಬೋದು ನಾವು ಇದರಲ್ಲಿ. ನೋಡಿ ಇದೇ ಥರನೇ ಹಾಕೋತೀನಿ ಎಲ್ಲಾನು. ಇನ್ನೊಂದು ಪ್ಲೇಟ್ ತೋರಿಸ್ತೀನಿ ನೋಡಿ ನಿಮಗೆ. ಇದು ಸ್ವಲ್ಪ ದೊಡ್ಡದು ಹಾಕೋಬೋದು ನೀವು. ನೋಡಿ
ಎಲ್ಲ ಇದೇ ಥರ ಹಾಕೋತೀನಿ ನಾನು ಎಲ್ಲ ಪ್ಲೇಟಿಗೆ. ಇದಾಗಿದೆ ಫ್ರೆಂಡ್ಸ್, 3 ನಿಮಿಷ ಆಗಿದೆ ಇದು. ನೋಡಿ ಈ ಥರ ಇರಬೇಕು, ಇದು ವೈಟಾಗೆ ಚೆನ್ನಾಗಿ ಬೆಂದಿದೆ ಇದು. ಇದು ತಕ್ಕೊಳ್ಳೋಣ ಇವಾಗ. ಮತ್ತೆ ಸ್ಟ್ಯಾಂಡಿಗೆ ಹಾಕಿದ್ದೇವಲ್ವ ಅದು ಇಟ್ಬಿಡೋಣ ಇವಾಗ. ಅದು 3 ನಿಮಿಷ ಆಗಬೇಕು. ಒಟ್ಟು ನೀವೆಲ್ಲ ಹಪ್ಪಳ ಮಾಡ್ಕೋಬೇಕಂದ್ರೆ 3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ, ಜಾಸ್ತಿ ಬೇಯಿಸ್ಕೋಬಾರ್ದು. ನೋಡಿ ಬಿಸಿ ಇದೆ, ಈ ಬಿಸಿ ಇರುವಾಗ ಮಾತ್ರ ಇದು ಹಪ್ಪಳ ಬರೋಂಗಿಲ್ಲ, ಆರ್ಬೇಕಿದು ಫುಲ್ಲು. ಆದ್ಮೇಲೆ ತೆಗೆಯೋಣ ನಾವು. ಫುಲ್ ಆರ್ಲಿದು ನೋಡಿ, ತಣ್ಣಗಾಗಿದೆ, ಫುಲ್ ತಣ್ಣಗಾಗಬೇಕು. ಇವತ್ತು ತಕ್ಕೊಳ್ಳೋಣ ನಾವು. ನೋಡಿ ಸೈಡಿಂದ ಹಂಚಿ ಬಿಡಿಸ್ಕೋಬೇಕು ಫಸ್ಟು. ನೋಡಿ ಈ ಥರ ಇಡ್ಲಿ ತೆಗಿತೀರಲ್ಲ ಈ ಸ್ಪೂನ್ಲೆ ನೋಡಿ ಅಷ್ಟೇ. ತಾನೇ ಬಂದ್ಬಿಡುತ್ತೆ ಅದೇ. ಕೈಲೇ ಕೂಡ ತಕೊಂಡು ಹಾಕೋಬೋದು ನೀವು. ನಾವು ಟೇಬಲ್ ಮೇಲೆ ಹಾಕ್ತಾ ಇದ್ದೀನಿ. ನೇರವಾಗಿ ನಿಮ್ಮ ಮನೆ ಹತ್ರ ಮೇಲೆ ಬಿಸಿಲಿದ್ರೆ ನೇರ ಬಿಸಿಲಿಗೆ ಹಾಕ್ಬೋದು. ನಾನು ಒಂದು ದಿವಸ ಇಲ್ಲಿ ಟೇಬಲ್ ಮೇಲೆ ಒಣಗಿಸ್ಕೊಂಡು ಆಮೇಲೆ ಬಿಸಿಲಿಗೆ ಹಾಕ್ತೀನಿ ಮೇಲ್ಗಡೆ. ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದು, ಕವರ್ ಮೇಲೆ ಹಾಕ್ಕೊಂಡಿದ್ದೆ. ಈ ತಟ್ಟೆದಲ್ಲಿ ಕೂಡ ಒಣಗಿಸ್ಕೋಬೋದು ನೀವು. ತಟ್ಟೆ ದೊಡ್ಡ ಪರಾತದ ಇರುತ್ತಲ್ಲ ಅದರಲ್ಲಿ ಒಣಗಿಸ್ಕೋಬೋದು. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ. ಎಲ್ಲ ಇದೇ ಥರನೇ ಹಾಕೊಂಡ್ಬಿಡ್ತೀನಿ. ನೋಡಿ ಅದು ಇಡ್ಲಿ ಸ್ಟ್ಯಾಂಡ್ ಬೇಯಕ್ಕೆ ತಟ್ಟೆ ಎಷ್ಟು ಇಡ್ಲಿ ಸ್ಟ್ಯಾಂಡನ್ನು ಬೈದು ಹೋಗಿದೆ ನೋಡಿ. ಇವಾಗ ಅದ್ರದ್ದು ತೆಗಿತೀನಿ. ನೋಡಿ ಇದರಲ್ಲಿ ಸ್ವಲ್ಪ ಅದೇ ಹೇಳಿಲ್ವಾ, ಬಳೆ ಏನಾದ್ರು ಎಷ್ಟು ಬಳೆ ಇದ್ರು ಬಳೆ ಇಟ್ಕೊಂಡು ಚಿಕ್ಕದಾಗೆ ಬೇಕಂದರೆ 3 ಬಳೆ ಹಿಡಿಸುತ್ತೆ ಇದರಲ್ಲಿ. ನೀವು ಬೇಡ ಅಂದರೆ ಇದೇ ಥರನೇ ಹಾಕೋಬೋದು. ನೋಡಿ ಇದು 4 ದಿವಸ ಒಣಗಬೇಕು ಫ್ರೆಂಡ್ಸ್. ಇದು ಫುಲ್ಲು ಬಿಸಿಲಿಗೆ 4 ದಿನ ಒಣಗಬೇಕಿದು. ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲಿರುವಾಗ. ಎಲ್ಲ ಇದೇ ಥರನೇ ತಗೋತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ 4 ದಿನ ಒಣಗಿದೆ. ನೋಡಿ ಚೆನ್ನಾಗಿ ಒಣಗಿದೆ. ಸ್ವಲ್ಪ 4 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗುತ್ತೆ. ನೋಡಿ ಒಂದೊಂದು ಎಣ್ಣೆಲಿ ಬಿಡ್ತಾ ಇದ್ದೀನಿ. ಎಣ್ಣೆಗೆ ಇಟ್ಟಿದ್ದೀನಿ ನಾನು, ಎಣ್ಣೆ ಕಾಯ್ತಾ ಇದೆ. ಒಂದೊಂದು ಎಣ್ಣೆಗೆ ಹಾಕೋತಾ ಇದ್ದೀನಿ. ಒಂದೊಂದು ಹಾಕೊಳ್ಳೋಣ, ಜಾಸ್ತಿ 2 3 ಬೇಡ. ನೀವು ಕಲರ್ ಇತ್ತಂದರೆ ಕಲರ್ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ ಕಲರ್ ಹಾಕೊಂಡ್ರೆ, ಮಕ್ಕಳೆಲ್ಲ ಖುಷಿ ಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲ ಸಾಬುದಾನ ಹಪ್ಪಳ ಹೇಗೆ ಮಾಡೋದಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.